ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗಷ್ಟೇ ಹೈಕೋರ್ಟ್ ಒಂದು ತೀರ್ಪನ್ನು ನೀಡಿತ್ತು. ಇದರಿಂದ ಎಷ್ಟೋ ಜನ ಮಕ್ಕಳಿಗೆ ತಮ್ಮ ಆಸ್ತಿಯ ಹಕ್ಕು ಬಗ್ಗೆ ಗೊಂದಲಗಳುಂಟಾಗಿದೆ. ಮಕ್ಕಳಿಗೆ ತಮ್ಮ ತಂದೆಯ ಎಲ್ಲ ಆಸ್ತಿಯ ಮೇಲೆ ಜನ್ಮಸಿದ್ಧ ಹಕ್ಕಿದೆ ಅಂತ ಕೆಲವರು ಅಂದ್ಕೊಂಡಿದ್ರು. ಆದರೆ ಕರ್ನಾಟಕ ಹೈಕೋರ್ಟ್ ಈ ಬಗ್ಗೆ ಒಂದು ಮಹತ್ವದ ತೀರ್ಪನ್ನು ನೀಡಿತ್ತು. ಯಾವ ಆಸ್ತಿಗಳು ಪೂರ್ವಜರಿಗೆ ಸೇರಿವೆ ಮತ್ತು ಯಾವುದು ಅಲ್ಲ ಎಂಬುದನ್ನು ನ್ಯಾಯಾಲಯ ವ್ಯಾಖ್ಯಾನಿಸಿದೆ. ಹೈಕೋರ್ಟ್ ಆಸ್ತಿ ವಿಭಜನೆ ಸಂಬಂಧ ಒಂದು ಮುಖ್ಯ ತೀರ್ಪು ನೀಡಿತ್ತು. ಮಕ್ಕಳಿಗೆ ತಮ್ಮ ತಂದೆಯ ಎಲ್ಲ ಆಸ್ತಿ ಮೇಲೆ ಜನ್ಮಸಿದ್ಧ ಹಕ್ಕಿದೆ ಎಂದು ಕೆಲವರು ಅಂದ್ಕೊಂಡಿದ್ರು. ಆದರೆ ಇದೀಗ ಕರ್ನಾಟಕ ಹೈಕೋರ್ಟ್ ಈ ಬಗ್ಗೆ ಮಹತ್ವದ ತೀರ್ಪನ್ನು ನೀಡಿತ್ತು. ತಂದೆ ಅಥವಾ ಅಜ್ಜನಿಂದ ಪಡೆದ ಆಸ್ತಿ ಸ್ವಯಂಚಾಲಿತವಾಗಿ ಪೂರ್ವಜರ ಆಸ್ತಿ ಆಗೋದಿಲ್ಲ ಅಂತ ಹೇಳಿ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಆದ್ರಿಂದ ಮಕ್ಕಳು ಹುಟ್ಟಿನಿಂದ ಆಸ್ತಿಯನ್ನು ಆನುವಂಶಿಕವಾಗಿ ಪಡೆಯುವುದಿಲ್ಲ ಅಂತ ಹೇಳಿದೆ. ಆಸ್ತಿ ಬಗ್ಗೆ ಹೈಕೋರ್ಟ್ ಏನಂತ ಹೇಳಿದೆ ಅನ್ನೋದಾದರೆ, ಮಿತಾಕ್ಷರ ಹಿಂದೂ ಕಾನೂನಿನಡಿ ಆಸ್ತಿಯ ಸ್ವರೂಪವನ್ನು ಅದು ಮೂಲಭೂತ ಹೇಗೆ ಸಂಪಾದನೆ ಆಯಿತು ಎಂಬುದರಿಂದ ನಿರ್ಧರಿಸಲಾಗುತ್ತೆ. ತಂದೆಗೆ ಅಜ್ಜ ಸ್ವಂತ ಗಳಿಕೆಯಿಂದ ಆಸ್ತಿ ನೀಡಿದರೆ ಅದು ಮೊಮ್ಮಗನಿಗೆ ಪೂರ್ವಜರ ಆಸ್ತಿ ಆಗೋದಿಲ್ಲ. ಅಂದರೆ ಅಜ್ಜ ಸ್ವಂತವಾಗಿ ಅದನ್ನು ಸಂಪಾದನೆ ಮಾಡಿದ್ದಾರೆ ಅಂದರೆ ಮೊಮ್ಮಗನಿಗೆ ಅದು ಯಾವುದೇ ಕಾರಣಕ್ಕೂ ಪೂರ್ವಜರ ಆಸ್ತಿ ಆಗೋದಿಲ್ಲ, ಪಿತ್ರಾರ್ಜಿತ ಆಸ್ತಿ ಆಗೋದಿಲ್ಲ. ಅದೇ ಅಜ್ಜನ ತಂದೆಯ ಆಸ್ತಿ ಆಗಿದ್ರೆ ಅದು ಆತನ ಮೊಮ್ಮಗನಿಗೆ ಪಿತ್ರಾರ್ಜಿತ ಆಸ್ತಿ ಆಗುತ್ತೆ. ಹೈಕೋರ್ಟ್ ಪ್ರಕಾರ ಆಸ್ತಿಯು ಪೀಳಿಗೆಯಿಂದ ಪೀಳಿಗೆಗೆ ಹೋದರೂ ಅದು ಪೂರ್ವಜರ ಆಸ್ತಿ ಆಗೋದಿಲ್ಲ. ಆಸ್ತಿ ಮೂಲತಃ ಸ್ವಯಂ ಸಂಪಾದಿತವಾಗಿದ್ದರೆ ಅದು ಹಾಗೆಯೇ ಉಳಿಯುತ್ತೆ. ಒಂದು ಪ್ರಕರಣದಲ್ಲಿ ಒಬ್ಬ ಮಗಳು ತನ್ನ ತಂದೆಯ ಆಸ್ತಿಯಲ್ಲಿ ಜನ್ಮಸಿದ್ಧ ಹಕ್ಕಿನ ಆಧಾರದ ಮೇಲೆ ಪಾಲು ಕೋರಿದ್ಲು. ಆದರೆ ಆಸ್ತಿ ಮೂಲತಃ ಅಜ್ಜನ ಸ್ವಯಂ ಸಂಪಾದಿತ ಆಸ್ತಿಯಾಗಿತ್ತು. ಕುಟುಂಬದ ಇತ್ಯರ್ಥದ ನಂತರವೂ ಅದು ತಂದೆಯ ಪ್ರತ್ಯೇಕ ಆಸ್ತಿಯಾಗಿ ಉಳಿಯಿತು. ಆದ್ದರಿಂದ ಮಗಳು ಜನ್ಮಸಿದ್ಧ ಹಕ್ಕಿನ ಆಧಾರದಲ್ಲಿ ಪಾಲನ್ನು ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೈಕೋರ್ಟ್ ತೀರ್ಪು ನೀಡಿದೆ. ಈ ತೀರ್ಪು ಏಂತಕ್ಕೆ ಮುಖ್ಯ ಅನ್ನೋದಾದರೆ, ಹಿಂದೂ ಉತ್ತರಾಧಿಕಾರ ಕಾನೂನಿನಲ್ಲಿ ಈ ತೀರ್ಪು ಮಹತ್ವದ್ದಾಗಿದೆ. ಸಾಮಾನ್ಯವಾಗಿ ಜನರು ತಂದೆ ಅಜ್ಜನಿಂದ ಬಂದ ಎಲ್ಲ ಆಸ್ತಿಯನ್ನ ಪೂರ್ವಜರ ಆಸ್ತಿ ಅಂತ ಭಾವಿಸ್ತಾರೆ. ಆದರೆ ಕಾನೂನು ಪ್ರಕಾರ ಸ್ವಯಂ ಸಂಪಾದಿತ ಆಸ್ತಿಯಲ್ಲಿ ಮಕ್ಕಳಿಗೆ ಜನ್ಮಸಿದ್ಧ ಹಕ್ಕು ಇರೋದಿಲ್ಲ. ಪೂರ್ವಜರ ಆಸ್ತಿ ಅಂದರೆ ತಂದೆ ಮುತ್ತಾತರಿಂದ ಬಂದ ಸಹ ಸಂಪಾದಿತ ಆಸ್ತಿ ಆಗುತ್ತೆ. ಅದರಲ್ಲಿ ಮೊಮ್ಮಕ್ಕಳಿಗೆ ಹುಟ್ಟಿನಿಂದಲೇ ಹಕ್ಕು ಬರುವಂಥದ್ದು. ಆದರೆ ತಂದೆ ಸ್ವಂತ ಗಳಿಕೆಯಿಂದ ಖರೀದಿಸಿದ ಅಥವಾ ತನ್ನ ತಂದೆಯಿಂದ ಉಡುಗೊರೆಯಾಗಿ ಪಡೆದ ಆಸ್ತಿಯಲ್ಲಿ ಮಕ್ಕಳಿಗೆ ಜನ್ಮಸಿದ್ಧ ಹಕ್ಕು ಇರೋದಿಲ್ಲ. ಹಾಗಾದರೆ ಯಾವುದು ಮಕ್ಕಳಿಗೆ ಹಕ್ಕಿರುತ್ತೆ ಅನ್ನೋದಾದರೆ, ಮಕ್ಕಳು ತಂದೆಯ ಆಸ್ತಿಯ ಮೇಲಿನ ಹಕ್ಕುಗಳನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾರೆ ಅಂತ ಅರ್ಥ ಅಲ್ಲ. ತಂದೆ ವಿಲ್ ಮಾಡದೆ ಮೃತಪಟ್ಟರೆ ಕಾನೂನಿನ ಪ್ರಕಾರ ಆಸ್ತಿ ಮಕ್ಕಳು ಮತ್ತು ಇತರ ಉತ್ತರಾಧಿಕಾರಿಗಳ ನಡುವೆ ಹಂಚಿಕೆ ಆಗುತ್ತೆ. ಆದರೆ ತಂದೆ ತನ್ನ ಸ್ವಂತ ಆಸ್ತಿಯನ್ನು ಬೇರೆಯವರಿಗೆ ವಿಲ್ ಮಾಡಿದ್ರೆ ಮಕ್ಕಳು ಅದನ್ನು ಬಲವಂತವಾಗಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ತೀರ್ಪು ಆಸ್ತಿ ವಿಭಜನೆ, ಉತ್ತರಾಧಿಕಾರಿ ವಿವಾದಗಳು ಮತ್ತು ಕುಟುಂಬ ಆಸ್ತಿ ಯೋಜನೆಗಳ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಕುಟುಂಬದಲ್ಲಿ ಆಸ್ತಿ ಬಗ್ಗೆ ಯೋಜನೆ ಮಾಡುವಾಗ ಈ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಮುಖ್ಯ ಆಗುತ್ತೆ. ಕಾನೂನು ತಜ್ಞರು ಈ ತೀರ್ಪು ಹಿಂದೂ ಕಾನೂನಿಗೆ ಹೆಚ್ಚು ಸ್ಪಷ್ಟನೆ ನೀಡುತ್ತದೆ ಅಂತ ಹೇಳಿ ತಿಳಿಸಲಾಗ್ತಾ ಇದೆ. ಆಸ್ತಿ ಸಂಬಂಧಿತ ವಿವಾದಗಳು ಕುಟುಂಬದಲ್ಲಿ ಸಾಮಾನ್ಯ. ಈ ತೀರ್ಪು ಆಸ್ತಿ ಮಾಲೀಕತ್ವದ ಮೂಲವನ್ನು ಗಮನಿಸುವಂತೆ ಎಚ್ಚರಿಸುತ್ತೆ. ಆದ್ದರಿಂದ ಆಸ್ತಿ ಖರೀದಿ, ಉಡುಗೊರೆ ಅಥವಾ ವಿಲ್ ಮಾಡುವಾಗ ಕಾನೂನು ಸಲಹೆ ಪಡೆಯುವುದು ಉತ್ತಮ ಆಗುತ್ತೆ.